ಮಧುರ, ಯಾಕೆ ಹೀಗೆ ಕೂತಿದ್ಯಾ? ತಪ್ಪಲ್ವೇನಕ್ಕ? ಯಾವುದು? ನಾನು ವಿಜಯ್ ಅವ್ರ ಜೊತೆ ನಡ್ಕೊಳ್ತಾ ಇರೋದು ಕಣೆ. ಅಪ್ಪನ ಮಾತಿಂದ ನಾನು ಅವ್ರ ಜೊತೆ ಮಾತು ಬಿಟ್ಟೆ. ಈಗ ಅವರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ನಾನು ಯಾವ ತಪ್ಪು ಮಾಡಿದೆ? ಅಪ್ಪ ನನ್ನ ಎಂಥ ಪರಿಸ್ಥಿತಿಗೆ ಸಿಗಾಕ್ಸ್ಬಿಟ್ರು. ವಿಜಯ್ ಅವ್ರು ಕೇಳಿದ್ರೆ ನಿಜ ಹೇಳೋಕ್ಕೂ ಆಗ್ತಿಲ್ಲ, ಬಿಡೋದಕ್ಕೂ ಆಗ್ತಿಲ್ಲ ಕಣೆ. ಹೇಳೋಕೆ ಹೋದ್ರೆ ಅವರು ಅಪ್ಪನ ತಪ್ಪು ತಿಳಿತಾರೆ. ಹೇಳಲಿಲ್ಲ ಅಂದ್ರೆ ಅವ್ರು ನನ್ನನ್ನು ತಪ್ಪಾಗಿ ತಿಳ್ಕೊತಾರೆ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಒಂದು ನಿಮಿಷ ಇರು. ಅಪ್ಪ ಅಪ್ಪ, ಯಾಕೆ ಅಪ್ಪನ ಕರೀತಾ ಇದೀಯಾ? ನಾನು ಇದ್ರೆ ಹೇಳ್ಕೊಂಡಿದ್ದೆ ತಪ್ಪಾಯ್ತು. ನಾನು ನಿನ್ ಜೊತೆ ಮಾತಾಡಲ್ಲ, ಬಿಡು. ಅಪ್ಪ ಅಪ್ಪ, ಬಾಯಿಲ್ಲ ನಿಮಿಷ. ನೀನ್ ತಮ್ಮಯ್ಯ ಅಂತೀನಿ ಕಣೆ, ಪ್ಲೀಸ್. ನಿನ್ನ ಹತ್ರ ಸುಮ್ಮನೆ ಹೇಳ್ಕೊಂಡೆ, ಅಪ್ಪನ ಕರಿಬೇಡ ಪ್ಲೀಸ್. ಅವ್ನು ಮತ್ತಷ್ಟು ದೊಡ್ಡ ಜಗಳ ಮಾಡ್ತಾರೆ ಕಣೆ, ಪ್ಲೀಸ್. ಏನಮ್ಮ? ಅಪ್ಪ, ನಿನಗೆ ನಿನ್ನ ಮಕ್ಕಳ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಯಾವ ವಿಚಾರದಲ್ಲಿ ಹೇಳ್ತಿದ್ಯಮ್ಮ? ಎಲ್ಲ ವಿಚಾರದಲ್ಲೂ. ನಿನಗೆ ನಿನ್ನ ಮಕ್ಕಳ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಹೇಳು. ನನ್ನ ಮಕ್ಕಳ ಮೇಲೆ ನನಗೆ ನಂಬಿಕೆ ಇಲ್ಲದೆ ಇನ್ಯಾರಿಗಿರುತ್ತಮ್ಮ? ಹಾಗಾದ್ರೆ ಮಧುರನ್ ಕೈಲಿ ಮಾಡಿಸ್ಕೊಂಡಿರೋ ಆಣೆನ ವಾಪಸ್ ತಗೋ. ವಿಜಯ್ ಎಂತ ಹುಡುಗ ಅಂತ ನನಗೆ ಗೊತ್ತು. ನನ್ನ ತಂಗಿ ಮೇಲೆ ನನಗೆ ಎಷ್ಟು ನಂಬಿಕೆ ಇದೆಯೋ, ನನ್ನ ಮೈದನ ಮೇಲೂ ನನಗಷ್ಟೇ ನಂಬಿಕೆ ಇದೆ. ಅವರಿಬ್ಬರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡು. ಮದುವೆ ಸಮಯದಲ್ಲಿ ಬೀಗ್ರ ಹತ್ರ ಕಿರಿಕಿರಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ.
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.